सर्वधर्मस्थापकस्त्वं सर्वधर्मस्वरूपकः आचार्याणां महाचार्यो रामकृष्णाय नमः। वागर्ताविव सम्पृक्तौ वागर्तः प्रतिपत्तये जगतः पितरौ वन्दे पार्वती परमेश्वरौ। जयति पराशरसूनुः सत्यवती हृदयनन्दनो व्यासः यस्यास्य कमलगलितं वाङ्मयमृतं जगति लभि। शतेषु जायते शूरः सहस्रेषु पंडितः वक्ता दशसहस्रेषु। ಅದು ನಾನು ಸೇರಿಸ್ತಾ ಇದ್ದೇನೆ. ಶ್ರೀ ವಿದ್ಯಾವಾಚಸ್ಪತಿ ಬನ್ನಂಜೆ ಗೋವಿಂದಾಚಾರ್ಯ ಕೋಟಿಷು ದುರ್ಲಭ ಅಥವಾ ಕೋಟ್ಯಾಂ ದುರ್ಲಭವೋ ಕೋಟಿಷು ದುರ್ಲಭವೋ ವ್ಯಾಕರಣ ಪಂಡಿತರು ಹೇಳಬೇಕು. ಹಾಗೆ ಒಂದೇ ಗೋವಿಂದಾಚಾರ್ಯ ವಿದ್ಯಾವಾಚಸ್ಪತಿಂ ಗುರುಂ ಯಸ್ಯ ಜ್ಞಾನ ಪ್ರಭಾ ನಿತ್ಯಂ ದೀಪವತ್ ಪ್ರಜ್ವಲತೆ ಸದಾ. ಮಹನೀಯರು, ಮಹಾಪುರುಷರು, ವಿಭೂತಿ ಪುರುಷರು, ಆಧ್ಯಾತ್ಮಿಕ ಸಂಪನ್ನರಾದಂಥ ಮಹಾಮಹೋಪಾಧ್ಯಾಯರು ಭರತನಾಡಿನ ಈ ಆರ್ಯಾವರ್ತದ ಬ್ರಹ್ಮಾವರ್ತದ ಈ ನಾಡಿನಲ್ಲಿ ಅನಾದಿ ಕಾಲದಿಂದ ಜಗತ್ತನ್ನು ಬೆಳಗುವ ಸೂರ್ಯರಂತೆ ಬರ್ತಾ ಇದ್ದಾರೆ, ಜ್ಞಾನ ಸೂರ್ಯರಂತೆ. ಸ್ವಾಮಿ ವಿವೇಕಾನಂದರ ವಾಕ್ಯವನ್ನು ಹೇಳಿ ಸ್ಪಷ್ಟಪಡಿಸುವುದಾದರೆ, ದಿಸ್ ಈಸ್ ದ ಏನ್ಷಿಯಂಟ್ ಲ್ಯಾಂಡ್ ವೇರ್ ವಿಸ್ಡಮ್ ಮೇಡ್ ಇಟ್ಸ್ ಹೋಮ್ ಬಿಫೋರ್ ಇಟ್ ವೆಂಟ್ ಇನ್ ಟು ಎನಿ ಅದರ್ ಪಾರ್ಟ್ಸ್ ಆಫ್ ದ ವರ್ಲ್ಡ್. ಜಗತ್ತು ಇಲ್ಲಿಂದ ಬೆಳಕನ್ನು ಕಾತರತೆಯಿಂದ ಕಾಯ್ದಂಥ ಕಾಲ ಹೊಂದಿತ್ತು. ಜಗತ್ತು ಬೆಳಕನ್ನು ಇಲ್ಲಿಂದ ಪಡಿತಾ ಇತ್ತು. ಇದು ಅದ್ಭುತವಾದಂಥ ಆಧ್ಯಾತ್ಮಿಕ ಶಕ್ತಿ ತರಂಗಗಳಿಂದ, ಅನುರಣನ ಪ್ರತಿಧ್ವನಗಳಿಂದ ಜಗತ್ತಿನ ಮಾಯಾವರಣವನ್ನು ಭೇದಿಸಿ ಜ್ಞಾನ ಸೂರ್ಯರಂತೆ ಬೆಳಗುವಂಥ ಶಕ್ತಿಯನ್ನು ನಮ್ಮ ಸಕಲ ಜೀವರಾಶಿಗಳಿಗೆ ಕೊಟ್ಟಂಥ ನಾಡು. ಅದನ್ನೇ ಸ್ವಾಮಿ ವಿವೇಕಾನಂದರು ಒಂದು ನಾಗರಿಕತೆ, ಒಂದು ಪರಂಪರೆ, ಆ ಪರಂಪರೆಯಲ್ಲಿ ಇಂಥ ಗೋವಿಂದಾಚಾರ್ಯ ಅಂತವ್ರು ಬರ್ತಾರೆ. ವಿದ್ಯಾವಾಚಸ್ಪತಿ ಶ್ರೀ ಗೋವಿಂದಾಚಾರ್ಯರು ಬಹಳ ದುರ್ಲಭ, ವಿರಳಾತಿ ವಿರಳರು. ಅವರದೇ ವಾಕ್ಯವನ್ನು ನೆನಪು ಮಾಡಿಕೊಳ್ಳೋದಾದರೆ, ಸಾವಿರದ ಆಚಾರ್ಯ ಗೋವಿಂದಾಚಾರ್ಯರಿಗೆ ಸಾವಿರದ ನಮನಗಳು. ಅವರ ಪದಪುಂಜ ಸಾವಿರದ ಆಚಾರ್ಯರಿಗೆ ಸಾವಿರದ ನಮನಗಳು. ಹಾಗೆ ಇರಬೇಕಾಗಿದ್ದು ಇರುವಿನ ಅರಿವು. ಇರುವುದು ಮುಖ್ಯವಲ್ಲ, ಇರುವುದರ ಅರಿವು ಮುಖ್ಯ ಅನ್ನುವುದನ್ನು ಅವರ ಅದ್ಭುತವಾದ ಪದಪುಂಜ ವಾಕ್ಯಗಳಲ್ಲಿ ಕೆಲವು. ನಾವು ನೋಡಿದಂತೆ ಆಚಾರ್ಯರನ್ನು ನಾನು ನಿಮ್ಮೆಲ್ಲರಂತೆ ಅವರ ಕಸ್ತೂರಿ ಅಥವಾ ವೃತ್ತಪತ್ರಿಕೆಯಲ್ಲಿ ಬರುವಂಥ ಪ್ರಬಂಧಗಳ ಮೂಲಕ ನಾನು ಅವರನ್ನು ಈ ಅದ್ಭುತವಾದಂಥ ಆಧ್ಯಾತ್ಮಿಕ ಸಾಹಿತ್ಯದ ಮತ್ತು ಆಧ್ಯಾತ್ಮಿಕ ಪರಂಪರೆಯನ್ನು ಪರಿಚಯ ಮಾಡಿಸಿದಂಥ ಒಬ್ಬ ಮಹನೀಯರು ಅಂತ ಅವರನ್ನು ನಾನು ಸದಾ ಗೌರವಿಸ್ತೇನೆ. ಮತ್ತು ವಿಷ್ಣು ಸಹಸ್ರನಾಮ, ಈಶಾವಾಸ್ಯ ಉಪನಿಷತ್ತು, ಆಮೇಲೆ ತೈತ್ರಿಯ ಉಪನಿಷತ್ತು, ತಲಾವಕಾರ ಉಪನಿಷತ್ತು, ಹೀಗೆ ಇನ್ನೂ ಸಾಕಷ್ಟು ಉಪನ್ಯಾಸಗಳನ್ನು ಕೇಳಿದೆ. ನನಗೆ 3 ಜನ ಪ್ರಭಾವಗೊಳಿಸಿದವರು. ಅದರಲ್ಲಿ ಒಬ್ಬರು ಆಚಾರ್ಯ ಗೋವಿಂದಾಚಾರ್ಯ ಪಂಡಿತರು, ಇನ್ನೊಬ್ಬರು ನನಗೆ ಶಿಕ್ಷಾ ಗುರುಗಳು ಪರಮ ಪೂಜ್ಯ ಪುರುಷೋತ್ತಮಾನಂದ, ಮತ್ತೊಬ್ಬರು ಸ್ವಾಮಿ ರಂಗನಾಥಾನಂದ.
ಆಶ್ಚರ್ಯ ಅಂದರೆ ಇವರು ಯಾರೂ ಕೂಡ SSLCಯನ್ನು ದಾಟದವರು. ಕೆಲವು ಆಚಾರ್ಯ ಗೋವಿಂದಾಚಾರ್ಯರು ಹೇಳಿರುವಂತೆ ಒಂದು ವರ್ಷ ನಾನು ಎಕ್ಸ್ಟ್ರಾ ಕಾಲೇಜಿನಲ್ಲಿ ಕಳೆದೆ, ಆ ಒಂದು ವರ್ಷ ಕಾಲೇಜಿಗೆ ಹೋಗದೇ ಇದ್ದರೆ ಅಥವಾ ಶಾಲೆಗೆ ಹೋಗದೇ ಇದ್ದರೆ ನಾನು ಇನ್ನೂ ಹೆಚ್ಚು ಸಾಧನೆ ಮಾಡ್ತಾ ಇದ್ದೆ. ಇದನ್ನ ನಮ್ಮ ಸದ್ಯದ ಶಿಕ್ಷಣ ಪದ್ಧತಿಯನ್ನ ಅವಹೇಳನ ಮಾಡುವುದಕ್ಕೆ ಬಳಸ್ಕೊಳ್ತಿಲ್ಲ, ಬದಲಾಗಿ ಯಾವುದೇ ಶಾಲಾ ಕಾಲೇಜುಗಳ ಅಥವಾ ಅಕಾಡೆಮಿಕ್ ಕ್ವಾಲಿಫಿಕೇಶನ್ ಇಲ್ಲದೆ ಇಷ್ಟು ಎತ್ತರದ ಧ್ರುವ ಕಾರ್ಯಗಳಂತೆ ಇವರೆಂದೂ ವಿಶ್ವವಿದ್ಯಾಲಯಗಳಿಗೆ ಹೋಗದೇ ಇದ್ರು ವಿಶ್ವವಿದ್ಯಾಲಯದ ಎಲ್ಲ ವಿದ್ವಾಂಸರು ಇವರ ಕುರಿತಾಗಿ PhD ಮಾಡುವಷ್ಟರ ಮಟ್ಟಿಗೆ ಬೆಳೆದಿದ್ದಾರೆ. ದೇಶ ವಿದೇಶೇಶು ಸರ್ವಮಾನ್ಯ ಸ್ವದೇಶೇ ಪೂಜ್ಯತೆ ರಾಜ ವಿದ್ವಾನ್ ಸರ್ವತ್ರ ಪೂಜ್ಯತೆ. ಆಚಾರ್ಯ ಗೋವಿಂದಾಚಾರ್ಯರ ಶಿಷ್ಯ ಪರಂಪರೆ ಶ್ರೋತೃ ವರ್ಗ ಕೇವಲ ಅವರನ್ನು ಆಡಿಟೋರಿಯಂನಲ್ಲಿ ಸಭಾಂಗಣದಲ್ಲಿ ಕೇಳಿದ ಶ್ರೋತೃಗಳ ವರ್ಗಕ್ಕಷ್ಟೇ ಸೀಮಿತವಾಗಲಿಲ್ಲ. ಅವರ ಧ್ವನಿ ಸುರುಳಿ ತರಂಗಗಳು ಆಚಂದ್ರಾರ್ಕವಾಗಿ ಮುಂಬರುವ ಜನಾಂಗಕ್ಕೂ ಶಾಶ್ವತ ನಿತ್ಯ ಸ್ಫೂರ್ತಿಯ ಆಕರಗಳಾಗಿ ಮತ್ತು ಪ್ರತಿಯೊಬ್ಬ ಸಾಧಕನು ಮೊರೆ ಹೋಗಬೇಕಾದಂಥ ಧ್ವನಿ ಸುರುಳಿಗಳಾಗಿ ಉಳಿದಿದ್ದಾವೆ. ಈ ನಿಟ್ಟಿನಲ್ಲಿ ನಾನು ಅವರನ್ನ ಈ ಧ್ವನಿ ಸುರುಳಿ ತರಂಗಗಳಿಂದ ಅವರನ್ನು ಗ್ರಹಿಸಿದಂಥ ಒಬ್ಬ ವ್ಯಕ್ತಿ ನಿಮ್ಮ ಮುಂದೆ ಇದ್ದೇನೆ. ಆತ್ಮೀಯರೇ, ಈ ನಾಡು ಅದ್ಭುತವಾದದ್ದು. ಇದರಲ್ಲಿ ಬಹಳಷ್ಟು ಆಧ್ಯಾತ್ಮಿಕ ವಲಯಗಳ ಮಜಲುಗಳ ವ್ಯಕ್ತಿಗಳು ವಿವಿಧ ವಿಚಾರಧಾರೆಗಳಿಂದ ನಮ್ಮ ಮುಂದೆ ಪ್ರತ್ಯಕ್ಷರಾಗ್ತಾರೆ. ಅದರಲ್ಲೂ ಮುಖ್ಯವಾಗಿ ಮತತ್ರಯಗಳು. ಆದರೆ ಗೋವಿಂದಾಚಾರ್ಯರ ಮತತ್ರಯ ಜಿಜ್ಞಾಸೆ ವಿಡಿಯೋ ಒಂದಿದೆ, ಯೂಟ್ಯೂಬಲ್ಲಿ ನೋಡಿ. ಅದರಲ್ಲಿ 3 ಜನ ವಿದ್ವಾಂಸರು 3 ಮತಗಳ ಪ್ರತಿನಿಧಿಗಳಾಗಿ ಭಾಗವಹಿಸಿದ್ದಾರೆ. ಅದರಲ್ಲಿ ನಮ್ಮ ಬನ್ನಂಜೆ ಆಚಾರ್ಯರು ಒಬ್ಬರು. ಅವರ ವಿಚಾರಗಳನ್ನು ಕೇಳ್ತಾ ಹೋದರೆ ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಈ ಪದಗಳೇ ಸೂಕ್ತವಲ್ಲ. ಇದನ್ನು ಮೀರಿದ ಈ ಪದಗಳ ಆಚೆ ಇರುವಂಥ ಸತ್ಯದ ಅನಾವರಣವನ್ನು ಮಾಡುವುದಕ್ಕೆ ಪ್ರಯತ್ನ ಪಟ್ಟಂತವರು ನಮ್ಮ ಗೋವಿಂದಾಚಾರ್ಯರು. ಅಷ್ಟೇ ಅಲ್ಲ, ಈ 3 ಪದಗಳು ಆ ಆಚಾರ್ಯರ ಏನು ಹೇಳೋದು ಕಟ್ಟಿದಾರೋ ಆ ಸತ್ಯವನ್ನು ಹೊರಹೊಮ್ಮಿಸುವುದಕ್ಕೆ ಈ ಪದಗಳಿಗೆ ಶಕ್ತಿ ಇಲ್ಲ. ಇವು ಕೆಟ್ಟ ಪದಗಳು ಅಂತಲೇ ಇದೇ ವಾಕ್ಯವನ್ನು ಬಳಸ್ತಾರೆ ಅವರು. ನೀವು ಹೋಗಿ ಕೇಳಿ. ಅಂದರೆ ಇದರಲ್ಲಿ ನಾನು ಹೇಳೋದು ಏನು ಹೊರಟೆ ಅಂತಂದರೆ, ಯಾವ ತ್ರಿಮತಸ್ಥ ದ್ವೈತ, ವಿಶಿಷ್ಟಾದ್ವೈತ, ಅದ್ವೈತದ ಈ ರಗಳಿಯಲ್ಲಿ ನಾವು ಮುಳುಗಿದಂಥ ಕಾಲದಲ್ಲಿ ಶಂಕರ ಮಠದ ಆವರಣದಲ್ಲಿ ಅವರು ಬಿಗಿನ್ಸ್ and ends with wonder. The first wonder is child of ignorance. The second wonder is spiritual person of revelation and adoration like Bannanjay ಗೋವಿಂದಾಚಾರ್ಯ. ಅದ್ಭುತವಾದ ವ್ಯಕ್ತಿ. ಬಹುಶಃ ಇವತ್ತು ತಾವೆಲ್ಲ ಅಭಿಮಾನಿಗಳ ಸತ್ಯಕಾಮರ ಬನ್ನಂಜೆ ಗೋವಿಂದಾಚಾರ್ಯರ ಅಭಿಮಾನಿಗಳ ಮಧ್ಯದಲ್ಲಿ ನಿಂತು ನಾನು ಈ ಮಾತನ್ನು ಹೇಳ್ತಾ ಇಲ್ಲ. ಇಡೀ ವೈದಿಕ ವಾಂಗ್ಮಯದ ಸಾಹಿತ್ಯದ ಅವಲೋಕನ, ಉಪನ್ಯಾಸ ಮತ್ತು ಅನುವಾದ ಈ ಕುರಿತಾದಂಥ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಂಥ ಆಚಾರ್ಯರಲ್ಲಿ ಬಹುಶಃ ಕನ್ನಡ ನಾಡಿನಲ್ಲಿ, ಆಂಧ್ರದಲ್ಲಿ ಕೆಲವು ವಿದ್ವಾಂಸರಿದ್ದಾರೆ ಅಂತ ನಾನು ಕೇಳಲ್ಪಟ್ಟು, ನನಗೆ ತೆಲುಗು ಬರಲ್ಲ, ಆದರೆ ಆಂಧ್ರದ ವಿದ್ವಾಂಸರ ಬಗ್ಗೆ ಪ್ರಖ್ಯಾತಿ ಇದೆ. ನನಗೆ ತಿಳಿದ ಮಟ್ಟಿಗೆ ಇಡೀ ಭರತ ಖಂಡದಲ್ಲಿ ಈ ಪರಂಪರೆಯಲ್ಲಿ ಅತಿ ವಿರಳಾತಿ ವಿರಳ ಶ್ರೇಷ್ಠತಮ ಅಗ್ರಗಣ್ಯ ಆಚಾರ್ಯರು ನಮ್ಮ ಗೋವಿಂದಾಚಾರ್ಯರು. ಅವರ ಉಪನ್ಯಾಸ, ಅವರೊಬ್ಬ ದೊಡ್ಡ ಸಂಖ್ಯಾಶಾಸ್ತ್ರಜ್ಞರು. ಅವ್ರಿಗೆ ಯಾವುದೇ ಸಂಖ್ಯೆ ಕೊಡಿ, 18 ಕೊಡಿ, 7 ಕೊಡಿ, 7 ಕಾಂಡ ಕೊಡಿ, 18 ಪರ್ವ ಕೊಡಿ, 9 ಸಂಖ್ಯೆ ಕೊಡಿ, ಶೂನ್ಯವನ್ನು ಕೊಡಿ. ಶೂನ್ಯವನ್ನು ಕೊಟ್ಟು ಅವರಿಗೆ ವ್ಯಾಖ್ಯಾನ ಮಾಡೋದು ಕೇಳಿದರೆ ಬ್ರಹ್ಮ ವ್ಯಾಖ್ಯಾನ ಅಥಾತು ಬ್ರಹ್ಮ ಜಿಜ್ಞಾಸ ಅಂತಲೇ ಅವ್ರು ಸ್ಟಾರ್ಟ್ ಮಾಡೋದು. ಶೂನ್ಯದಲ್ಲಿ ಸರ್ವಸ್ವವನ್ನು ಕಾಣುವಂಥ ಶಕ್ತಿ ನಮ್ಮ ಆಚಾರ್ಯರ ದೃಷ್ಟಿಗೆ ಬೆಳೆಯುತ್ತೆ. ಅವರಿಗೆ ಸರಸ್ವತಿಯ ಅದ್ಭುತವಾದಂಥ ವರಪುತ್ರರು ಇವರೆಲ್ಲ.
ಆದರೆ ಸಾಕಷ್ಟು ಜನ ದಿನಂಪ್ರತಿ ಶ್ರವಣ ಮನನ ನಿಧಿಧ್ಯಾಸನಗಳ ಮೂಲಕ ವರ್ಷಾನುಗಟ್ಟಲೆ ಸಾಧನೆ ಮಾಡೋದಕ್ಕೆ ಸಾಧ್ಯವಾದದ್ದನ್ನ ಸ್ವಯಂ ಆಚಾರ್ಯರಾಗಿ ಹೇಗೆ ಉದ್ಭವಿಸಿದ್ರು ಇವರು? ಯಾವುದೇ ಹಾಗೆ ಅಷ್ಟೊಂದು ವ್ಯವಸ್ಥಿತವಲ್ಲದ ಗುರುಕುಲದಲ್ಲಿ ಏನೂ ಬಂದಿಲ್ಲ. ಕೆಲವು ಉಡುಪಿಯ ವಿದ್ಯಮಾನ್ಯ ಆಚಾರ್ಯ ಸ್ವಾಮಿಗಳು ಅಂತವ್ರು ಸ್ವಲ್ಪ ಬೆಂಬಲ ಇದ್ದೇನೋ, ಆದರೆ ಇವರು ಸ್ವಯಂಭೂ, ಇವರೇ ಉಗಮವಾಗಿ ನಿಂತರು, ತ್ರಿವಿಕ್ರಮನಾಗಿ ಬೆಳೆದರು. ಎಷ್ಟರ ಮಟ್ಟಿಗೆ ಅಂದರೆ ಪ್ರತಿಯೊಬ್ಬರು ಇವರ ಸಂಸ್ಕೃತ ಲಾಲಿತ್ಯ, ಸುಂದರವಾದಂಥ ಸರಳ ಸಂಸ್ಕೃತದ ಕೆಲವು ಉಪನ್ಯಾಸಗಳನ್ನು ನೀವು ಇವತ್ತು ಕೂಡ ಕೇಳೋದಕ್ಕೆ ಸಿಗತ್ತೆ. ಆದರೆ ಎಂದೂ ಕೂಡ ಸಂಸ್ಕೃತ ಭಾಷೆಯಲ್ಲಿ ಅವರು ಉಪನ್ಯಾಸ ಮಾಡುತ್ತಿರಲಿಲ್ಲ. ಅನವಶ್ಯಕವಾಗಿ ಅನಿವಾರ್ಯ ಬಂದ ಸಂದರ್ಭದಲ್ಲಿ ಮಾತ್ರ ಅವರು ಉಪನ್ಯಾಸ ಮಾಡ್ತಿದ್ರು. ಇದರಿಂದ ಏನರ್ಥ ಆಗತ್ತೆ? ಪಾಂಡಿತ್ಯಕ್ಕೆ ಅವರು ಬೆಲೆ ಕೊಟ್ಟವರಲ್ಲ. ತಮ್ಮಲ್ಲಿರುವಂಥ ಅಗಾಧವಾದಂಥ ಪಾಂಡಿತ್ಯವನ್ನು ಕೂಡ ಅವರು ಲೆಕ್ಕಕ್ಕೆ ಇಟ್ಕೊಳ್ಳದೆ ವಿಶಾಲವಾಗಿ ಬೆಳೆದಂಥವ್ರು. ಹಾಗೆ ಒಬ್ಬ ಅಗಾಧವಾದಂಥ ಸ್ಪಿರಿಚುವಲ್ ಪರ್ಸನ್ ಆಫ್ ಅಡೋರೇಷನ್, ವಂಡರ್ ಆಫ್ ದ ವಂಡರ್, ಜ್ಞಾನ ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ, ಜ್ಞಾನದ ಅಸಾಧಾರಣವಾದ ಅನಾವರಣವಾದನ್ನು ನಾವು ಇಲ್ಲಿ ಬನ್ನಂಜಿಯವರ ವ್ಯಕ್ತಿತ್ವದಲ್ಲಿ ದರ್ಶನ ಮಾಡಬಹುದು. ಆತ್ಮೀಯರೇ, ಸ್ವಾಮಿ ವಿವೇಕಾನಂದರ ಕಾರ್ಯವನ್ನು ಮಾಡಿದ್ರು ಅಂತ ನಾನು ಹೇಳ್ತೇನೆ, ನಿಮ್ಮ ಅನುಮತಿ ಇದ್ದರೆ. ಸ್ವಾಮಿ ವಿವೇಕಾನಂದರು ಅವರಿಗೆ ಇಷ್ಟವಾದಂಥ ಕಾರ್ಯ 2-3 ವಾಕ್ಯಗಳ ಮೂಲಕ ನಾನು ಅದನ್ನು ಪ್ರಸ್ತುತಪಡೋದಕ್ಕೆ ಇಷ್ಟಪಡ್ತೇನೆ. ಸ್ವಾಮಿ ವಿವೇಕಾನಂದ ಹೇಳ್ತಾ ಇದ್ದಾರೆ, nothing less than conquering the west and east with our spiritual thoughts. ಸ್ವಾಮಿ ವಿವೇಕಾನಂದ ವಾಕ್ಯ, nothing less than conquering the whole humanity with your spiritual and thought power. ಆಧ್ಯಾತ್ಮಿಕ ಶಕ್ತಿ ಮತ್ತು ವಿಚಾರಗಳಿಂದ ಜಗತ್ತನ್ನು ಗೆಲ್ಲಬೇಕಾಗಿದೆ. ಅಷ್ಟೇ ಅಲ್ಲ, ಇನ್ನೂ ಒಂದು ವಾಕ್ಯವನ್ನು ಮುಂದುವರೆದು ಹೇಳ್ತಾರೆ, ವಿ ಮಸ್ಟ್ ಗೋ ಔಟ್ ಅಂಡ್ ಕಾಂಕರ್ ದ ಹೋಲ್ ವರ್ಲ್ಡ್ ಥ್ರೂ ಅವರ್ ಸ್ಪಿರಿಚುವಲ್ ಅಂಡ್ ಫಿಲಾಸಫಿಕಲ್ ಪವರ್. ಇದು ಸ್ವಾಮಿ ವಿವೇಕಾನಂದರ ವಾಕ್ಯ. ನಮ್ಮ ಆಚಾರ್ಯ ಮಾಡಿದ್ದೀನೇನು? ಇಲ್ಲೇ ಇದ್ದು ಅಮೆರಿಕದಲ್ಲಿ ಅವರು ಸಹಸ್ರ ಲಕ್ಷ ಗಟ್ಟಲೆ ಅಭಿಮಾನಿಗಳನ್ನು ಸಂಪಾದನೆ ಮಾಡಿದ್ದಾರೆ ಅಂದರೆ, ಅವರ ಧ್ವನಿ ಸುರುಳಿನಲ್ಲಿ ಮಾರು ಹೋಗಿ ಲಕ್ಷಾಂತರ ಕೋಟ್ಯಾಂತರ ಜನ ದೇಶ ವಿದೇಶಗಳಲ್ಲಿರುವಂತಹ ವ್ಯಕ್ತಿಗಳು ಅವರ ಒಂದು ಅಭಿಮಾನ ಬಳಗಕ್ಕೋ, ಅವರ ಒಂದು ಗುರುತ್ವಕ್ಕೋ, ಅವರ ಆಚಾರ್ಯ ಶಕ್ತಿಗೋ ಮಾರು ಹೋಗಿ ಶರಣಾಗತರಾಗ್ತಾ ಇದ್ದಾರೆ. ಇದು ಅವರ ಶಕ್ತಿ, ಇದು ಅವರ ಶಕ್ತಿ. ಸ್ವಾಮಿ ವಿವೇಕಾನಂದರು ಇನ್ನೂ ಒಂದು ವಾಕ್ಯವನ್ನು ಹೇಳಿದರು. ಅದನ್ನು ಆಚಾರ್ಯರ ಮಾತುಗಳಲ್ಲಿ ನಾವು ಆಗಾಗ ಅಲ್ಲಲ್ಲಿ ಮಾರ್ಗಗೊಳ್ಳುತ್ತದು. ಒನ್ ಡೇ ಇನ್ ಫ್ಯೂಚರ್ ಡೆಫಿನೆಟ್ಲಿ ಇಂಡಿಯಾ ವಿಲ್ ಕಾಂಕರ್ ದಿಸ್ ಹೋಲ್ ವರ್ಲ್ಡ್ ವಿತ್ ಹರ್ ಸ್ಪಿರಿಚುವಲ್ ಪವರ್. ಅದಕ್ಕೆ ಮುನ್ನುಡಿ ಭಾಷ್ಯಕಾರ ಯಾರಾಗಿದ್ದರೆ, ಮುನ್ನುಡಿ ಬರೆದವರು ವಿವೇಕಾನಂದರು. ನಂತರ ಇಡೀ ಸಮಸ್ತ ವೈದಿಕ ವಾಂಗ್ಮಯವನ್ನು ಆಧಾರವಾಗಿ ಇಟ್ಕೊಂಡು ವಿಶ್ಲೇಷಣೆ, ವಿವರಣೆ, ವ್ಯಾಖ್ಯಾನ, ಅನುವಾದ, ಭಾಷಣ, ಪ್ರವಚನ, ಅವರ ಪ್ರವಚನಗಳಲ್ಲ, ಅವರನ್ನು ಕೇಳ್ತಾ ಇದ್ರೆ ವೇದಾಂತದ ಒಂದು ಸಹಜವಾದಂಥ ಜ್ಞಾನದ ಹೊರವು ಸಾಧಕರಲ್ಲಿ ಹೇಗೆ ಶ್ರವಣ ಮನನ ನಿಧಿಧ್ಯಾಸನ, ಈ 3 ಪ್ರಕ್ರಿಯೆಗಳು ಅವರ ಉಪನ್ಯಾಸಗಳನ್ನು ಕೇಳ್ತಾ ಹೋಗಿ ನನಗೆ ಇನ್ನೊಂದು ಆಶ್ಚರ್ಯ, ನಿಮಗೆ ಅರ್ಥವಾಗುವ ಸರಳ ಭಾಷೆಯಲ್ಲಿ ಹೇಳೋದಾದರೆ, ಈ ಜಗತ್ತು ಕಂಡದ್ದು ಒಬ್ಬನೇ ಒಬ್ಬ ಅಪ್ರತಿಮ ಸಂಗೀತಕಾರ ಭೀಮಸೇನ್ ಜೋಶಿ, ಸಂಗೀತ ವಲಯದಲ್ಲಿ. ಹಾಗೆ ಇನ್ನೆಂದೂ ಕಾಣದ ಏಕೈಕ ವ್ಯಕ್ತಿ ನಮ್ಮ ಬನ್ನಂಜೆ ಗೋವಿಂದಾಚಾರ್ಯ. ಒಬ್ಬರೇ ಈ ಭೂಮಂಡಲಕ್ಕೆ ಒಬ್ಬರೇ ಸೂರ್ಯರು. ಹಾಗೆ ಈ ವಲಯದಲ್ಲಿ ಒಬ್ಬರೇ, ಇವ್ರನ್ನ ಮೀರಿಸೋರು ಯಾರೂ ಇಲ್ಲ. ಯಾಕೆಂದ್ರೆ ತಮ್ಮ ದ್ವೈತ ಸಿದ್ಧಾಂತವನ್ನು ಮೀರಿ ಬೆಳೆದಂತ ವ್ಯಕ್ತಿಯವರು. ಅದಕ್ಕಾಗಿ ನಾನು ಅವರನ್ನು ಗೌರವಿಸ್ತೇನೆ. ದ್ವೈತ, ವಿಶಿಷ್ಟಾದ್ವೈತ, ಅದ್ವೈತವನ್ನ ರಾಮಕೃಷ್ಣ ಪರಮಹಂಸರು, ಸ್ವಾಮಿ ವಿವೇಕಾನಂದರ ವಿಶ್ಲೇಷಣೆಯಿಂದ ನಾನು ಚೆನ್ನಾಗಿ ತಿಳ್ಕೊಂಡವನು. ಆ ಆಧಾರದ ಮೇಲೆ ಆಚಾರ್ಯರ ಇವರೇನಾದರೂ ಸ್ವಮತ ಭ್ರಾಂತಿಯಲ್ಲಿ ಮುಳುಗಿದಾರೋ ಎನ್ನುವುದನ್ನ ಪರೀಕ್ಷೆ ಮಾಡುವುದಕ್ಕೆ ಇವರು ಹತ್ತಿರ ಬಂದವ. ನಾನು ಪರೀಕ್ಷೆಯಲ್ಲಿ ಅವರು ಪಾಸಾಗಿದ್ದಲ್ಲದೆ ನನ್ನ ಅಜ್ಞಾನಕ್ಕಾಗಿ ನಾನೇ ಮರುಕುಪಟ್ಟೆ. ಅವರ ಹಲವಾರು ಉಪನ್ಯಾಸಗಳನ್ನು ಕೇಳುವುದರ ಮೂಲಕ ಶಾಶ್ವತವಾಗಿ ಅವರ ಶ್ರೋತೃವಾಗಿ ಮಾರ್ಪಟ್ಟಿದ್ದೇನೆ. ಇದನ್ನು ನಾನು ನಿಮಗೆ ಉಡುಪಿ ಮಠದಲ್ಲಿ ಇದ್ದಂಥ ವಿದ್ವಾಂಸರಿಗೆ ಅಥವಾ ಕೆಲವು ವ್ಯಕ್ತಿಗಳಿಗೆ ಸ್ವಾಮಿಗಳು ಇದೇನು ಹೇಳ್ತಾ ಇದ್ದಾರೆ ಅಂತ ಅನಿಸ್ಬೋದು. ನೀವು ಇದನ್ನು ಅಧ್ಯಯನ ಮಾಡಿ.
ಇದರಲ್ಲಿ ಯಾವುದಾದ್ರೂ ತಪ್ಪು ಕಂಡು ಬಂದಿದ್ರೆ ನಾವು ಜಿಜ್ಞಾಸೆ ಮಾಡೋಣ. ಅವರು ಮಧ್ವರನ್ನ ಎಷ್ಟು ಗೌರವಿಸ್ತಾ ಇದ್ರು, ದ್ವೈತ ಪರಂಪರೆಯನ್ನು ಎಷ್ಟು ಗೌರವಿಸ್ತಾ ಇದ್ರು, ಅದಕ್ಕಿಂತ ಹೆಚ್ಚು ಶಂಕರನ್ನು ಗೌರವಿಸ್ತಾ ಇದ್ರು. ಇದಕ್ಕೆ ನಾನು ಹೇಗೆ ಹೀಗೆ ಹೇಳ್ಬಿಟ್ರಲ್ಲ ಅಂತ ನಿಮಗೆ ವಿಸ್ಮಯಗೊಳ್ಬೇಡಿ, ದಿಗಲ್ಗೊಳ್ಬೇಡಿ. ಅವ್ರು ಹೇಳ್ತಾರೆ, ಇನ್ನೊಂದು ನಿಮಗೆ ಸಹಜವಾಗಿ ನಮಗೆ ಮಹಾಭಾರತದ ಉದಾಹರಣೆ ಮೂಲಕ ಕೊಡ್ತೇನೆ. ಕುಟಿಲ ನೀತಿಯಲ್ಲಿ ಪ್ರವೀಣ ಯಾರು? ಶಕುನಿ. ಆದರೆ ಒಂದು ಹಂತ ಬರುತ್ತೆ, ಮಹಾಭಾರತದಲ್ಲಿ ಒಂದು ಪ್ರಸಂಗ ಬರುತ್ತೆ, ನೀವು ಓದಿದ ನೆನಪಿರ್ಬೋದು. ಶಕುನಿಗಿಂತ 100,000 ಪಟ್ಟು ಹೆಚ್ಚು ಕುಟಿಲ ನೀತಿಯಲ್ಲಿ ಒಬ್ಬ ವ್ಯಕ್ತಿ ಪ್ರವೀಣನಾದವನು ಬರ್ತಾರೆ. ಯಾಕೆ ಹೆಸರು ಗೊತ್ತಾ? ಧೃತರಾಷ್ಟ್ರನ ಅರಮನೆಯಲ್ಲಿ ಧೃತರಾಷ್ಟ್ರನಿಗೆ ಈ ಬೋಧನೆ ಮಾಡ್ತಿರ್ತಾನೆ ಅವನು. ಕಣಿಕ ಅಂದ್ರೆ ಶಕುನಿಗಿಂತ ಮೀರಿಸಿದಂತ ವ್ಯಕ್ತಿ. ಹಾಗೆ ದ್ವೈತ ಸಿದ್ಧಾಂತವನ್ನ ಆಮೂಲಾಗ್ರವಾಗಿ ತಿಳಿದುಕೊಂಡು ಮಧ್ವಾಚಾರ್ಯರೇ ತಮ್ಮ ದೈವ ಅಂತ ಸ್ವೀಕರಿಸಿದಂತ ವ್ಯಕ್ತಿ ಅದನ್ನು ಸ್ವೀಕರಿಸಿ ಅಷ್ಟೇ ಗೌರವ ಮತ್ತು ಅಷ್ಟೇ ಪೂಜ್ಯತೆಯನ್ನ ಶಂಕರರ ಬಗ್ಗೆ ಇಟ್ಟುಕೊಳ್ಳುವಂತ ಒಂದು ದೊಡ್ಡ ವಿಶಾಲ ಹೃದಯದ ನಮ್ಮ ಆಚಾರ್ಯರ ಬಗ್ಗೆ ನಾವು ಶರಣಾಗತರಾಗಬೇಕು, ನತಮಸ್ತಕರಾಗಬೇಕು. ಅವರ ಜ್ಞಾನದ ಅನಾವರಣಕ್ಕೆ ನಾವು ಶಾಶ್ವತವಾಗಿ ಚಿರಋಣಿಗಳಾಗಬೇಕು. ಯಾಕೆಂದ್ರೆ ಈ 3 ಪದಗಳೇ ಅಸಂಬದ್ಧ. ಇವು 3 ಪ್ರತ್ಯೇಕವಾದಂತ ಒಂದು ಕಂಪಾರ್ಟ್ಮೆಂಟ್ಸ್ ಅಲ್ಲ. ಇವು 3 ವ್ಯಕ್ತಿಯ ದೃಷ್ಟಿಕೋನಗಳು, ಮಜಲುಗಳು. ಸತ್ಯ ಇನ್ನೇನೋ ಇದೆ. ಡು ನಾಟ್ ಲಿಮಿಟ್ ಗಾಡ್ ಎನಿವೇ. ಭಗವಂತನನ್ನ ಇಷ್ಟೇ ಎಂದು ಅವನನ್ನ ಸೀಮಿತಗೊಳಿಸಬೇಡಿ. ಯಾಕೆ ನಮ್ಮ ಸೀಮಿತವಾದ ಮನೋಬುದ್ಧಿಯಿಂದ ನಾವು ಭಗವಂತನನ್ನ ಕುಬ್ಜಗೊಳಿಸ್ತಾ ಇರ್ತೇವೆ. ನಿನ್ನ ದೇವರು ಎಷ್ಟು ದೊಡ್ಡವನು ಅಂದರೆ ನಿನ್ನ ಮನಸ್ಸು ಎಷ್ಟು, ನಿನ್ನ ಭಾವನೆ ಎಷ್ಟು, ನಿನ್ನ ವಿಚಾರ ಎಷ್ಟು, ಅಷ್ಟೇ ದೊಡ್ಡವನಾಗ್ತಾನೆ. ಅದರ ಆಚೆ ದೊಡ್ಡವನಾಗಕ್ಕೆ ಸಾಧ್ಯವಿಲ್ಲ. ಆದರೆ ಇವತ್ತೂ ಕೂಡ ನಾನು ಅಷ್ಟು ವರ್ಷಗಳಿಂದ ಕೇಳ್ತಾ ಬಂದಿರುವಂಥ ಆಚಾರ್ಯರ ಉಪನಿಷತ್ತಿನ ಧ್ವನಿಸುರುಳಿಗಳನ್ನು ಇಂದಿಗೂ ನನಗೆ ದೊಡ್ಡ ಗೊಂದಲ ಉಂಟಾದಾಗ ನಾನು ಶರಣು ಹೋಗುವುದು ಆಚಾರ್ಯರ ಧ್ವನಿಸುರುಳಿಗಳ ಮುಂದೆ. ನನಗೆ ಅದನ್ನು ಕೇಳದೆ 108 ವ್ಯಾಖ್ಯಾನಕಾರನ್ನು ಕೇಳಿ ಆದಮೇಲೆ ಆಚಾರ್ಯರ ಅಭಿಪ್ರಾಯ ನನಗೆ ಅಂತಿಮವಾಗತ್ತೆ. ಯಾಕೆಂದರೆ ಇವರು ಇಷ್ಟು ವಿಶಾಲ ಹೃದಯದಲ್ಲಿ ಮಧ್ವಾಚಾರ್ಯರ ಆ ವಿಶಿಷ್ಟ ಪರಂಪರೆಯ ಬಗ್ಗೆ ನನಗೆ ಎಷ್ಟು ಗೌರವ ಬಂತು ಅಂದರೆ, ನಾನು ಬಹಳ ವಿಶೇಷವಾದ ರೀತಿಯಲ್ಲಿ ಅದನ್ನು ಅಧ್ಯಯನ ಮಾಡೋದಕ್ಕೆ ಸಾಧ್ಯವಾಯಿತು. ಪಂಚವೇದಗಳ ಬಗ್ಗೆ ಇತ್ಯಾದಿ. ಅದು ತುಂಬ ವಿಸ್ತೃತವಾದ ವಿಭಾಗ, ಅದನ್ನು ನಾನು ಮುಂದಕ್ಕೆ ಹೋಗಲ್ಲ. ಅಂದರೆ ಅದಕ್ಕಿಂತ ಮುಂಚೆ ಅದ್ವೈತಿಗಳು ಒಂದು ದಿಕ್ಕು, ವಿಶಿಷ್ಟ ಅದ್ವೈತಿಗಳು ಮತ್ತೊಂದು ದಿಕ್ಕು, ದ್ವೈತಿಗಳು ಇನ್ನೊಂದು ದಿಕ್ಕು ಅನ್ನುವಂಥ ಕಾಲದಲ್ಲಿ 3 ಒಂದು ಅದ್ಭುತವಾದಂಥ ಆಧ್ಯಾತ್ಮಿಕ ಯಾತ್ರೆಯನ್ನು ಒಂದೇ ದಿಕ್ಕಿನತ್ತ ಸಾಗ್ತಾ ಇದೆ ಅನ್ನೋದನ್ನು ನಮಗೆ ಸಾಧಕರಿಗೆ ಆಧ್ಯಾತ್ಮಿಕ ವಲಯದಲ್ಲಿ ಈ ಗುರುವಾಗಿ ಈ ಗುರು ಪರಂಪರೆಯನ್ನು ಪ್ರತಿನಿಧಿಸುವಂಥ ನಮ್ಮ ಶ್ರೀಮದ್ ಆಚಾರ್ಯರಾದಂಥ ಪಂಡಿತ ಗೋವಿಂದಾಚಾರ್ಯರ ವಿದ್ಯಾವಚಸ್ಪತಿ ಗೋವಿಂದಾಚಾರ್ಯರ ಈ ನುಡಿಯ ನಮನ ಕಾರ್ಯಕ್ರಮದಲ್ಲಿ ಅಷ್ಟೇ ಅದ್ಭುತವಾದಂಥ ವ್ಯಕ್ತಿ ಸತ್ಯಕಾಮರು. ಅವರ ಬಗ್ಗೆ ಸ್ವಲ್ಪ ಇಷ್ಟೊಂದು ಆಳವಾಗಿ ತಿಳಿದಿಲ್ಲ. ಆದರೆ ವೀಣಕ್ಕನಂತವರನ್ನು ಅವರು ಹೇಗೆ ಇವರು ಸಹೋದರಿ ನಿವೇದಿತ ಇದ್ದಂತೆ, ಹೇಗೆ ಇಂಗ್ಲೆಂಡ್ ಅವಳ ಶಕ್ತಿಯನ್ನು ತಡ್ಕೊಳ್ಳೋಕ್ಕಾಗಲಿಲ್ಲ, ಅಲ್ಲಿ ಅವಳ ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ, ಅದನ್ನು ಮೀರಿ ಎಲ್ಲ ಸಂಕೋಲೆಗಳನ್ನು ತೊಡೆದು ಅತಿ ವಿದ್ಯಾವಂತೆ, ಬೆಸ್ಟ್ ಅಂಡ್ ಮೋಸ್ಟ್ ಬ್ರಿಲಿಯಂಟ್ ಪರ್ಸನ್. ಹಾಗೆ ನಾನು ವೀಣಕ್ಕನಲ್ಲಿ ಏನು ಕಾಣ್ತಾ ಇದ್ದೇನೆ ಅಂದರೆ, ಬ್ರಹ್ಮ ತೇಜಸ್ಸಿನ ಜೊತೆಗೆ ಕ್ಷಾತ್ರ ಶಕ್ತಿಯು ಅಷ್ಟೇ ಅದ್ಭುತವಾದ ರೀತಿಯಲ್ಲಿ ಸಮಾಗಮಗೊಂಡಂತೆ ಕಾಣ್ತಾ ಇದ್ದೇನೆ. ಅವರಲ್ಲಿ ವೀರರಾಣಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಥರ ಒಂದು ಕ್ಷಾತ್ರ ತೇಜ ಇದೆ, ಅಕ್ಕ ಮಾದೇವಿ ಥರ ವೈರಾಗ್ಯ ಇದೆ, ಶಾರದಾ ಮಾತೆ ಅಂತ ಪ್ರೀತಿ ಇದೆ. ಹೀಗೆ ಅಕ್ಕ ಅವರ ಮೂಲಕ ನಮ್ಮ ಸಮಸ್ತ ಕನ್ನಡ ನಾಡಿನ ಜನತೆಗೆ ನಮ್ಮ ಹೆಮ್ಮೆಯ, ನಮ್ಮ ಪರಂಪರೆಯ ಹೆಮ್ಮೆಯಾಗಿರುವಂಥ ಆಚಾರ್ಯ ಗೋವಿಂದಾಚಾರ್ಯರ ಬಗ್ಗೆ ಸಮಸ್ತ ಕನ್ನಡ ನಾಡಿನ ಜನತೆಗೆ ಅಷ್ಟೇ ಅಲ್ಲ, ವಿದೇಶಗಳಲ್ಲೂ ಉತ್ತರ ಭಾರತದಲ್ಲೂ ಗೋವಿಂದ ದರ್ಶನದ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವರಿಗೆ ನಮ್ಮ ಮಲ್ಲೇಪುರಂ ವೆಂಕಟೇಶ್ ಅವರಿಗೆ ಬಹಳ ಇಡೀ ಪ್ರತಿಷ್ಠಾನದ ಎಲ್ಲ ಸತ್ಯಕಾಮ ಪ್ರತಿಷ್ಠಾನ, ಗೋವಿಂದಾಚಾರ್ಯ ಪ್ರತಿಷ್ಠಾನ ಮತ್ತು ಈ ಅದ್ಭುತವಾದಂಥ ಈ ತೋಟದ ಮನೆ ಇಲ್ಲಿ ಸುಮ್ಮನಾಗೋದಕ್ಕೆ ಬರುವಂಥ ಮನೆ, ಇದು ಮಹಾಮನೆ, ಇದು ಅನುಭವ ಮಂಟಪವಾಗಿದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಮಾತನ್ನು ಮುಗಿಸ್ತಾ ಇದ್ದೀನಿ.